ಹಾಯ್ ಫ್ರೆಂಡ್ಸ್, ನಾವು ಈಗ ಶೃಂಗೇರಿಗೆ ಹೋಗ್ತಾ ಇದ್ದೇವೆ ಶಾರದಾಂಬೆ ದೇವಿಯನ್ನು ನೋಡಲಿಕ್ಕೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇವತ್ತು ನಮಗೆ ಹೋಗ್ಲಿಕ್ಕಾಯಿತು. ಓಕೆ, ಇವಾಗ ಕಾಣ್ತಾ ಇದೆ ನೋಡಿ ಶಾರದಾಂಬೆ ದೇವಸ್ಥಾನ. ನಾವೀಗ ಪಾರ್ಕಿಂಗ್ ಮಾಡಲಿಕ್ಕೆ ಬಂದ್ವಿ. ಇಲ್ಲೆಲ್ಲ ಸಂತೆ ಇದೆ ನೋಡಿ, ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಮಾಡ್ಬೋದು. ಶೃಂಗೇರಿಗೆ ಶ್ರೀ ಶಾರದಾಂಬ ಟೆಂಪಲ್ಗೆ ಬಂದಿದ್ದೆ. ಶೃಂಗೇರಿಗೆ ಹಾಯ್, ನಾವೀಗ ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಬಂದಿದ್ದೇವೆ. ಹಾಯ್ ಅಭಿ. ಹಾಯ್. ನನ್ನ ಅಮ್ಮ ಮಲಗಿದ್ದಾರೆ. ಅವರಿಗೆ ವಾಮಿಟಿಂಗ್ ಬರ್ತಾ ಇದೆ ಅಂತೆ, ಸೊ ಮಲಕೊಂಡೇ ಬಂದದ್ದು ಕಾರಲ್ಲಿ. ನೋಡಿ, ಶೃಂಗೇರಿ ಪಾರ್ಕಿಂಗ್ ಬಂದಿದ್ದೀವಿ. ಹೋಗುವ ದೇವಸ್ಥಾನಕ್ಕೆ. ಶೃಂಗೇರಿ ದೇವಸ್ಥಾನ ನೀವು ನೋಡಿದ್ದೀರಾ ಅಥವಾ ಯಾವತ್ತಾದರೂ ಬಂದಿದ್ದೀರಾ? ಬಂದಿದ್ದರೆ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ, ಶೃಂಗೇರಿ ದೇವಸ್ಥಾನ ನಾನು ಫಸ್ಟ್ ಟೈಮ್ ಬರೋದು ಇಲ್ಲಿ. ನೋಡಿ, ಒಳಗಡೆ ನೋಡಿ. ಈ ಪುಣ್ಯಕ್ಷೇತ್ರದ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಶೃಂಗೇರಿ ಶಾರದಾಂಬೆ ಅಕ್ಷರಾಭ್ಯಾಸಕ್ಕೆ ಈ ಕ್ಷೇತ್ರ ತುಂಬ ಫೇಮಸ್ ಆಗಿದೆ. ಮಗು ಮೊದಲು ಶಾಲೆಗೆ ಸೇರುವುದಕ್ಕಿಂತ ಮೊದಲೇ ಅಕ್ಷರಾಭ್ಯಾಸ ಮಾಡ್ತಾರೆ. ನೋಡಿ, ಇದು ಸೇವಾ ಕೌಂಟರ್. ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ. ನೋಡಿ, ನಾವೀಗ ವೇಟ್ ಮಾಡ್ತಾ ಇದ್ದೇವೆ. ಈಗ ಫಸ್ಟ್ ಸ್ವಲ್ಪ ಜನ ಹೋಗಿದ್ದಾರೆ, ನೆಕ್ಸ್ಟ್ ನಮ್ಮದು. ಓಕೆ, ಇವಾಗ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಅಕ್ಕಿ ಎಲ್ಲ ಅವರೇ ಕೊಡ್ತಾರೆ, ಸ್ಲೇಟ್ ಕೂಡ ಅವರೇ ಕೊಡ್ತಾರೆ. 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಕ್ಷರಾಭ್ಯಾಸಕ್ಕೆ. ಅಕ್ಕಿಯನ್ನು ಅವರ ಹತ್ರನೇ ಕೊಟ್ಟು ಸ್ಲೇಟನ್ನು ನಮ್ಮ ಹತ್ರ ಕೊಡ್ತಾರೆ. ನಿಮಗೆ ಅಕ್ಷರಾಭ್ಯಾಸ ಮಾಡಲಿಕ್ಕಿದ್ರೆ ಬೆಳಿಗ್ಗೆ ಬೇಗ ಬನ್ನಿ. 9-10 ಗಂಟೆ ಒಳಗಡೆ ಬಂದರೆ ಒಳ್ಳೆಯದು. ಯಾಕಂದರೆ ಅದು 1.5 ಗಂಟೆ ತನಕ ಮಾಡ್ತಾರೆ ಅಕ್ಷರಾಭ್ಯಾಸ, ನಂತರ ಸ್ಟಾಪ್ ಮಾಡ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಅದು ತುಂಬ ಮೊದಲು ಇದ್ದ ದೇವಸ್ಥಾನ ಅಂತೆ. ಈಗ ಹೊಸದಾಗಿ ಮಾಡಿದ್ದಾರೆ ಗುಡಿ. ಇದನ್ನು ಈಗ ಹೊಸದಾಗಿ ಕಟ್ಟಿದ್ದು. ಮಂಗಳೂರಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿ ಇದೆ ಶೃಂಗೇರಿ ದೇವಸ್ಥಾನ. ಮತ್ತು ಇಲ್ಲಿ 2 ಆನೆಗಳಿವೆ. ಅದಕ್ಕೇನಾದರೂ ಕೊಟ್ಟರೆ ಆಶೀರ್ವಾದ ಮಾಡ್ತದೆ. ಒಂದು ಆನೆ ಇದೆ ನೋಡಿ, ಇನ್ನೊಂದು ಅಲ್ಲಿ ಕಾಣಿಸ್ತಾ ಇದೆ. 2 ಆನೆಗಳಿವೆ. ಮತ್ತು ಇಲ್ಲಿ ನೋಡಿ, ತುಂಗಾ ನದಿ ತೀರಕ್ಕೆ, ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ತುಂಗಾ ನದಿ ಇದೆ. ಅಲ್ಲಿ ಮೀನನ್ನು ನೋಡಲಿಕ್ಕೆ ತುಂಬ ಜನರು ಬರ್ತಾರೆ. ತುಂಬ ಮೀನುಗಳಿವೆ ನೋಡಿ, ಕಪ್ಪು ಕಲರ್ದು ಮೀನು, ತುಂಬ ಸುಂದರವಾಗಿದೆ. ಇದಕ್ಕೆ ಏನಾದರೂ ಮಂಡಕ್ಕಿ ಇಲ್ಲಾಂದರೆ ರಸ್ಕ್ ಅದಲ್ಲೇ ಬರುವಾಗ ಸಿಗ್ತದೆ, ಅವ್ರು ಕೊಡ್ತಾರೆ. ಆ ಪ್ಯಾಕೆಟ್ ತೆಗೆದಿದ್ದಕ್ಕೆ ಹಾಕಿದರೆ ತಿಂತದೆ ಬಂದು. ಇವಾಗ ಮೀನು ಅಷ್ಟೊಂದು ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಾ ಇದೆ. ಮಾರ್ನಿಂಗ್ ಟೈಮಲ್ಲಿ ತುಂಬ ಮೀನುಗಳಿರ್ತವಂತೆ. ತುಂಬ ಚೆನ್ನಾಗಿದೆ ಪ್ಲೇಸ್.
ಓಕೆ, ನಾವೀಗ ದೇವರ ಪ್ರಸಾದ ಸೇವಿಸಲು ಬಂದಿದ್ದೇವೆ. ಇಲ್ಲಿ ಮೊದಲಿಗೆ ನಮಗೆ ಪಾಯಸ ಹಾಕ್ತಾರೆ. ತುಂಬ ರುಚಿಯಾಗಿರ್ತದೆ ಪಾಯಸ. ನೋಡಿ, ದೇವರ ಪ್ರಸಾದ. ಮೊದಲಿಗೆ ಪಾಯಸ ಹಾಕ್ತಾರೆ, ನಂತರ ಊಟ ಬಡಿಸ್ತಾರೆ.